ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಆರಾಮಿದ್ರೆ ಅನ್ಕೊಂತೀನಿ. ವಿಷಯ ಕೇಳ್ಪಟ್ರ, ನಮ್ಮ ಬಿಡದಿ ಬೈಲಮಂಗಲ ನದಿಯಲ್ಲಿ ಅಂದರೆ ವೃಷಭಾವತಿ ಮೋರಿ ನೀರ ಹರಿಯುತ್ತಲ್ಲ, ಅದರಲ್ಲಿ ದುಡ್ಡಿನ ಕಂತೆ ಸಿಕ್ಕಿದೆಯಂತೆ. ಹೌದು ಗುರು, ನಾನು ಹೇಳ್ತಿರೋದು ನಿಜ. ಇವತ್ತು ಬೈಲಮಂಗಲ ವೃಷಭಾವತಿ ನದಿ ದಂಡೆ ಜಾಗದಲ್ಲಿ ಯಾರೋ ಕಿಡಿಗೇಡಿಗಳು 500 ರೂಪಾಯಿ ನೋಟು ಕಂತೆನ ಎಸ್ದೋಗಿದ್ದಾರೆ. ಒಂದಲ್ಲ ಎರಡಲ್ಲ, ಸಾಲು ನೋಟಿನ ಬಂಡಲ್ಗಳು ಬ್ಯಾಂಕಿಂದ ಬಿಡಿಸ್ಕೊಂಬಂದಿರೋಂಗೆ ಐತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಫುಲ್ಲು ವೈರಲ್ ಆಗಿದೆ. ಆದರೆ ಅಸಲಿ ಟ್ವಿಸ್ಟ್ ಏನು ಗೊತ್ತಾ? ಈ ನದಿಗೆ ಬಿದ್ದಿರೋ ನೋಟುಗಳು ಅಸಲಿನ ಇಲ್ಲ ನಕಲಿನ ಅನ್ನೋ ಡೌಟು ಎಲ್ಲರಲ್ಲೂ ಶುರುವಾಗಿದೆ. ಸದ್ಯಕ್ಕೆ ಬಿಡದಿ ಪೊಲೀಸರು ಸ್ಪಾಟ್ಗೆ ಎಂಟ್ರಿ ಕೊಟ್ಟು ಆ ನೋಟಿನ ಕಂತೆಗಳನ್ನ ಜಪ್ತಿ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ನೋಡಿ, ನಮ್ಮ ಜನರ ಪ್ರಕಾರ ಯಾರೋ ನಕಲಿ ನೋಟು ದಂಧೆ ಮಾಡೋರು ಪೊಲೀಸರ ಕೈಗೆ ಸಿಕ್ಕಿ ಬೀಳೋ ಬೈಕ್ಗೆ ರಾತ್ರಿ ನದಿಗೆ ಎಸ್ದು ಎಸ್ಕೇಪ್ ಆಗಿದ್ದಾರೆ ಅಂತ ಸುದ್ದಿ. ಇನ್ನು ಕೆಲವರು IT ದಾಳಿ ಬೈಕ್ಗೆ ಹಣನ ಡಂಪ್ ಮಾಡಿದ್ದಾರೆ ಅಂತ ಮಾತಾಡ್ಕೊಳ್ತಿದ್ದಾರೆ. ಒಟ್ಟಿನಲ್ಲಿ ನನ್ನ ಪ್ರಕಾರ ಏನು ಗೊತ್ತಾ, ಮೋರಿಗೆ ಎಸೆಯೋ ಬದಲು ಒಂದು ಯಾವುದಾದ್ರೂ ಟ್ರಸ್ಟ್ಗೋ ಇಲ್ಲಾಂದರೆ ಬಡವ್ರ ಮಕ್ಳಿಗೋ ಇಲ್ಲಾಂದರೆ ಪಾಪ ಕಷ್ಟದಲ್ಲಿರೋರಿಗೆ ಕೊಟ್ಟಿದ್ರೆ ಭಾಳ ಹೆಲ್ಪ್ ಆಗ್ತಾ ಇತ್ತು. ಅನ್ನೆಸೆಸರಿಯಾಗಿ ಅದನ್ನು ಮೋರಿಲಿ ಬಿಸಾಕಿ ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬಂದಿಲ್ಲ ಅಂದಂಗೆ ಆ ದುಡ್ಡು ಮೋರಿ ಪಾಲಾಗಿ ಸರ್ವನಾಶ ಆಯ್ತು ರೀ. ಇದು ಇವತ್ತಿನ ಬಿಸಿ ಚರ್ಚೆಯಲ್ಲಿರೋ ಸುದ್ದಿ.